ಸಿಗವಂತವ್ರಿ ಒಂದು ಟ್ಯಾಂಕ್ ಮಾಡಿಸ್ರಿ ಎಲ್ಲರೂ ಅಲ್ಲಿಂದ ನೀರು ತಗೋಬೇಕಂತ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಈಗಾಗಲೇ ನಾವು ಇದು ಆಕ್ಚುಲಿ ಅಲಿಯಾಬಾದ್ ಇದ್ದಿದ್ದು ಕಿರು ನೀರು ಸರಬರಾಜು ಯೋಜನೆ. ಅದು ಅಲ್ಲದೆ ಒಂದು ದೊಡ್ಡ ಟ್ಯಾಂಕ್ನು ಅದ. ಟ್ಯಾಂಕ್ ಬಗ್ಗೆ ರಿಕಾರ್ಡ್ಸ್ ಸಿಗ್ತಾ ಇಲ್ಲ. ಒಂದು ವೇಳೆ ನಮ್ಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರು, ಆ ಟ್ಯಾಂಕ್ ಮಾಡಿದ ಬಗ್ಗೆ ನಮಗೆ ರಿಕಾರ್ಡ್ಸ್ ಏನಾದರೂ ಸಿಕ್ಕಿದ್ರೆ ಅಲ್ಲಿಂದ ಪ್ರತಿ ಮನೆಗೂ ನಳ ಕೊಡೋ ವ್ಯವಸ್ಥೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, ಈಗಾಗಲೇ ಮಾಡಿದ್ದೀವಿ. ಅದು ಅಲ್ಲದೆ ಈ ಊರಿಗೆ ಮಿನಿ ವಾಟರ್ ಸಪ್ಲೈ ಕಿರು ನೀರು ಸರಬರಾಜು ಯೋಜನೆ ಇದ್ದಿದ್ದರಿಂದ ಮನೆಗೆ ಹಾಕೊಳ್ಳೋಕೆ ಎಲ್ಲೂ ಪರ್ಮಿಷನ್ ಇಲ್ಲ. ಆದರೂ ಸಹಿತ ಇಡೀ ಊರು ಜನ ಪೈಪ್ ಪಂಚಾಯತಿ ಪರ್ಮಿಷನ್ ಇಲ್ಲ, ಪಂಚಾಯತಿ ಕೇಳೋದು ಇಲ್ಲ, ಏನೂ ಇಲ್ಲ. ತಾವೇ ಸ್ವತಃನೇ ಆ ಕಿರು ನೀರು ಸರಬರಾಜು ಯೋಜನೆ ಇರ್ತಕ್ಕಂಥ ಟ್ಯಾಂಕ್ಗಳಿಂದ ಪೈಪ್ಗಳನ್ನು ಹಾಕೊಂಡು ಮನೆ ಮನೆಗೆ ನಳ ಹಾಕ್ಕೊಂಡಿದ್ದಾರೆ. ಅವರು ಮನೆ ಮನೆಗೆ ನಳ ಹಾಕೊಂಡಿದ್ದಕ್ಕೆ ಏನಾಗಿರುತ್ತೆ, ಉಳಿದವರಿಗೆ ಯಾರಿಗೂ ನೀರು ಬರ್ತಾ ಇಲ್ಲ. ಅದಕ್ಕೆ ಈಗಾಗಲೇ ನೋಟಿಸ್ಗಳು ಸರ್ವ್ ಮಾಡಿದ್ದೀವಿ ನಾವು. ನೋಟಿಸ್ ಕಳಿಸಿ ಆಲ್ರೆಡಿ 3 ದಿನ ಅದರದ್ದು ಮುದ್ದತ್ತು ಮುಗಿದೋಯ್ತು. ಇವತ್ತು ಈ ಪ್ರೋಗ್ರಾಮ್ ಇದ್ದಿದ್ದಕ್ಕೆ ಇವತ್ತು ಕಟ್ ಮಾಡ್ಲಿಕ್ಕೆ ವಾಟರ್ ಮ್ಯಾನ್ಗಳು ಹೋಗಿಲ್ಲ. ಇವತ್ತು ಪ್ರೋಗ್ರಾಮ್ ಮುಗಿಸ್ಕೊಂಡು ಆ ಕಟ್ ಮಾಡೋಕ್ಕಿಂತ ಚೌಳಿ, ಚೊಂಡಿ, ಅಲಿಯಾಬಾದ್ 3 ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಅನಧಿಕೃತ ನಲ್ಲಿ ಸಂಪರ್ಕಗಳವ ಅವೆಲ್ಲಾನು ಕಟ್ ಮಾಡ್ಲಿಕ್ಕೆ ಆಲ್ರೆಡಿ ನೋಟಿಸ್ ಕೊಟ್ಟಾಗಿತ್ತು. ವಾಟರ್ ಮ್ಯಾನ್ಗಳಿಗೆ ಸಹ ನಾನು ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಸಾಯಂಕಾಲದವರೆಗೂ ಅಥವಾ ನಾಳೆ ಸಾಯಂಕಾಲದವರೆಗೆ ಎಲ್ಲ ಊರುಗಳಲ್ಲಿ ಕನೆಕ್ಷನ್ಗಳನ್ನು ಕಟ್ ಆಗಲೇಬೇಕು. ಅದು ಕಟ್ ಆಯಿತು ಅಂತಂದ್ರೆ ಪ್ರತಿಯೊಂದು ಮನೆಗೆ ಎಷ್ಟು ನೀರು ಬೇಕೋ ಅಷ್ಟು ಟ್ಯಾಂಕಿಂದ ನೀರು ಸರಬರಾಜು ಆಗ್ತದೆ. ಯಾರಿಗೂ ನೀರು ಬರಲ್ಲ ಅನ್ನೋ ಪ್ರಶ್ನೆ ಬರಲಿಲ್ಲ. ಒಂದು ವೇಳೆ ಎಲ್ಲ ಅನಧಿಕೃತ ನಲ್ಲಿ ಸಂಪರ್ಕ ಕಡಿತಗೊಳಿಸಿದ ಮೇಲೂ ಯಾವುದಾದ್ರೂ ನಿಮ್ಮ ನೀವು ಇರ್ತಕ್ಕಂಥ ಏರಿಯಾ ನೀರು ಬರಲ್ಲ ಹೋಗ್ಯವ, ಆ ಟ್ಯಾಂಕಿಗೆ ನೀರು ಬರಲ್ಲ ಹೋಗಿಲ್ಲ ಅಂದ್ರೆ ತಕ್ಷಣ ನನಗೆ ಕಾಲ್ ಮಾಡಿರಿ. ಅಥವಾ ನಿಮ್ಮ ಊರಿನ ವಾಟರ್ ಮ್ಯಾನ್ ನೀವು ನೋಡಿರ್ಬೋದು. ಅಲಿಯಾಬಾದ್ ವಾಟರ್ ಮ್ಯಾನ್ ನೋಡಿದ್ರಲ್ಲ, 1 ನಿಮಿಷ ಇದು ಪ್ರಶ್ನೆ ಮುಗಿದ್ಮೇಲೆ ಆಮೇಲೆ